ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ನಾವು ಇವತ್ತು ಬೆಣ್ಣೆಯನ್ನು ತೊಗೊಬಂದಿದ್ದೀವಿ. 2 kg ಬೆಣ್ಣೆಯನ್ನು ತೊಗೊಬಂದು ನಾವು ಮನೆಯಲ್ಲೇ ತುಪ್ಪವನ್ನು ಮಾಡ್ಕೊತೀವಿ. ನಮಗೆ 2 kg ಬೆಣ್ಣೆ, 1 kg ಬೆಣ್ಣೆ ಬಂದು 400 ರೂಪಾಯಿ, 2 kgಗೆ 800 ರೂಪಾಯಿ ಆಗಿದೆ. ನಿಮ್ಮ ಕಡೆ ಬೆಣ್ಣೆ kg ಎಷ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಏನು ರೇಟು ಅಂತ. ನಮಗೆ 400 ರೂಪಾಯಿ ಬಿದ್ದಿದೆ. ನಿಮ್ಗೆ ಯಾವ ರೀತಿ ಬೀಳುತ್ತೆ ಅಂತ ನಮಗೂ ತಿಳಿಸಿ. ಹಾಗೆ ನಾವು ಈ ಬೆಣ್ಣೆನ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ನೀರಲ್ಲಿ ಒಂದು ಸರಿ ತೊಳ್ಕೊಂಡು ನಾನು ಕಾಯಕ್ಕಿಟ್ಟಿದ್ದೀನಿ. ಅಟ್ಲೀಸ್ಟ್ ಇದು 3/4 ಅವರ್ ಆದರೂ ಬೇಕು ಇದು ಬೆಣ್ಣೆ ಕಾಯೋದಕ್ಕೆ. ಚೆನ್ನಾಗಿ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಬೇಕಂದ್ರೆ ಸ್ಲೋಗೆ, ಅಂದರೆ ಉರಿನ ಕಮ್ಮಿ ಇಟ್ಕೊಂಡು ಹತ್ರ ಇದ್ದು ಕಾಯಿಸ್ಕೊಬೇಕು. ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ, ತುಪ್ಪ ಚೆನ್ನಾಗಿ ಬರಲ್ಲ. ತುಪ್ಪ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಅದ್ರ ಹತ್ರ ಕುತ್ಕೊಂಡು ನಿಧಾನಕ್ಕೆ ನಮಗೆ ಹೇಗೆ ಬೇಕು ಆ ರೀತಿ ಕಾಯಿಸ್ಕೊಬೇಕು. ನಮ್ಮತ್ತೆ ಕುತ್ಕೊಂಡು ಬೆಣ್ಣೆನ ಕಾಯಿಸ್ತಾಯಿದ್ದು ತುಪ್ಪ ಮಾಡೋದಕ್ಕೆ. ಯಾವಾಗಲೂ ಅವರೇ ಮಾಡೋದು ತುಪ್ಪನ. ನಾವು 2 ತಿಂಗಳಿಗೆ ನಮಗೆ ಇದು ತುಪ್ಪ ಸರಿದು ಬರುತ್ತೆ. 2 ಮಕ್ಳಿಗೂ 2 ತಿಂಗಳಿಗೆ ಖಾಲಿ ಮಾಡ್ತಾರೆ. ಚೆನ್ನಾಗಿ ಕಾಯಿಸಿದ್ದೀವಿ. ಈಗ ಚೆನ್ನಾಗಿ ಕಾದ್ಮೇಲೆ ನೋಡಿ ತುಪ್ಪ ಮೇಲೆ ತೇಲ್ತಾ ಇದೆ. ಈ ರೀತಿ ಚೆನ್ನಾಗಿ ಕುತ್ಕೊಂಡು ಕಾಯಿಸ್ಕೊಬೇಕು. ನಾವು ಹೇಗೆ ಬೇಕೋ ಆ ರೀತಿ ಕಾಯಿಸ್ಕೊಂಡ್ರೆ ತುಪ್ಪ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಾವು ಫ್ರೆಶ್ ಆಗಿರೋ ವೀಳ್ಯದೆಲೆನ ಕಿತ್ಕೊಬಂದಿದ್ದೀನಿ. ವೀಳ್ಯದೆಲೆ ಹಾಕೋದ್ರಿಂದ ತುಪ್ಪ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ. ಅದ್ರ ಜೊತೆಗೆ ಒಂದು ಚಕ್ಕೆ, ಒಂದು ಲವಂಗ ಮತ್ತು ಒಂದು ಕಲ್ಲು ಉಪ್ಪನ್ನು ಸಹ ಹಾಕ್ಕೊತಾ ಇದ್ದೀವಿ. ಯಾಕೆ ಅಂದರೆ ಅಕಸ್ಮಾತ್ ಗುಷ್ಟು ವಾಸನೆ ಏನಾದರೂ ಇದ್ದರೆ ಉಪ್ಪು ಒಡೆದಾಕುತ್ತೆ, ಅದಕ್ಕೆ ಉಪ್ಪನ್ನು ಸಹ ಹಾಕ್ತೀವಿ. ವೀಳ್ಯದೆಲೆನ ಬಂದು ನಾವು ಮೊಸರು ಇರುತ್ತಲ್ಲ, ಮೊಸರಲ್ಲಿ ಅದ್ದಿ ಹಾಕಬೇಕು. ನೋಡಿ, ಈಗ ತುಪ್ಪ ಮೇಲೆ ತೇಲ್ತಾ ಇದೆ, pippe ಎಲ್ಲ ಕೆಳಗಡೆ ಕುತ್ಕೊಂಡಿದೆ. ಅದು ಸಿಡಿದು ಬಿಡುತ್ತೆ, ಅದಕ್ಕೆ ಸ್ವಲ್ಪ ದೂರದಿಂದ ಎಲೆನ ಹಾಕಿದ್ದೀವಿ. ಎಲೆ ಮತ್ತು ಎಲ್ಲನ ಹಾಕಿ ಚೆನ್ನಾಗಿ ಕಾಯಿಸಿ ಈಗ ಸ್ಟವನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣ ಆಗೋವರೆಗೂ ಹಾರಾಕ್ಬಿಟ್ಟು ಅದನ್ನು ನಾವು ತುಪ್ಪನ ಸೋದಿಸ್ಕೊಬೇಕು. ನೋಡಿ ತುಪ್ಪ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅದು ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸ್ಮೆಲ್ ನೋಡೋದಕ್ಕೆ ಅಂತೂ. ನಾವು ಯಾವಾಗಲೂ ಅಷ್ಟೇ, ನಾನು ಮನೇಲಿ ಕೆನೆಯನ್ನು ಎತ್ತಿ ಇಟ್ಕೊತೀನಿ ಹಾಲದ ಜೊತೆ. ಆದರೆ ನಾವು ಮಾಡೋ ತುಪ್ಪ ಕಮ್ಮಿ ಇರುತ್ತೆ, ಅದಕ್ಕೆ ಈಚೆ ಬೆಣ್ಣೆ ತೊಗೊಂಡು ತುಪ್ಪ ಮಾಡ್ಕೊತೀನಿ. ನನ್ನ ಮಕ್ಳಿಗೆ ಇಬ್ರಿಗೂ ಬೇಕು, ಅದಕ್ಕೆ ನಾವು ತುಪ್ಪ ಜಾಸ್ತಿ ಖರ್ಚು ಮಾಡ್ತೀವಿ ಅಂತ ಹೇಳ್ಬೋದು. ನನ್ನ ಮಕ್ಕಳಿಗೆ ನೋಡಿ ಸೋಸಿ ತುಪ್ಪನ ಈ ರೀತಿ ಇಟ್ಟಿದ್ವಿ. ಇದನ್ನು 3 ದಿನ ಬಾಕ್ಸಲ್ಲಿ ಹಾಕಿ ಕದಲಿಸ್ದೆ ಒಂದು ತಟ್ಟಿಟ್ರೆ ಅದು ಮರಳಾಗಿ ತುಪ್ಪ ರೆಡಿ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.